ನೋಡಿ, ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಅದು ಮಿತಿ ಮೀರಿದ್ರೆ ಸಮಸ್ಯೆ ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಕೈಯಿಂದ ಒಂದು ವೆಯ್ಟ್ ಎತ್ಕೊಳ್ತೀರಿ. ಎಷ್ಟು ಎತ್ಕೋಬೋದು ಅಷ್ಟು ಎತ್ಕೋಬೋದು ಅಷ್ಟೇ. ಅಗತ್ಯಕ್ಕಿಂತ ಜಾಸ್ತಿ ಆದಾಗ ಏನಾಗುತ್ತೆ? ಕೈ ನೋವು ಬರುತ್ತೆ, ಮಸಲ್ ಟೇರ್ ಆಗುತ್ತೆ, ಬೋನ್ ಫ್ರ್ಯಾಕ್ಚರ್ ಆಗುತ್ತೆ. ಸರ್, ಸೊನಾಲಿ ಅವ್ರಿಗೂ ಅದೇ ಕಂಡೀಷನ್ ಆಗಿದೆಯಾ? ಇಸ್ ಶಿ ಮೆಂಟಲಿ ಸ್ಟ್ರೆಸ್ಡ್ ಔಟ್? ಎಕ್ಸಾಕ್ಟ್ಲಿ. ನಮ್ಮ ಬ್ರೈನ್ ಕೂಡ ಹೀಗೇನೆ. ಅಗತ್ಯಕ್ಕಿಂತ ಹೆಚ್ಚಾಗಿ ತುಂಬ ಡೀಪಾಗಿ ಯೋಚನೆ ಮಾಡಿದಾಗ ತುಂಬ ಒತ್ತಡ ಬೀಳುತ್ತೆ, ಆಂಗ್ಸೈಟಿ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಂಗ್ಸೈಟಿ ಡಿಸಾರ್ಡರ್. ಮನುಷ್ಯನಿಗೆ ಸ್ವಲ್ಪ ಭಯ ಆತಂಕ ಇರೋದು ತುಂಬ ಒಳ್ಳೆಯದೇ. ಅದು ನಮ್ಮನ್ನು ಅಲರ್ಟ್ ಆಗಿರಿಸುತ್ತೆ, ನಾವು ಮಾಡೋ ಕೆಲಸದ ಮೇಲೆ ಫೋಕಸ್ ಮಾಡಿಸುತ್ತೆ. ಆದರೆ ತುಂಬ ಜಾಸ್ತಿ ಆದಾಗ ಸಮಸ್ಯೆ ಆಗುತ್ತೆ. ಕೆಲವು ಸಲ ನಮ್ಮಲ್ಲಿ ಆಂಗ್ಸೈಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಫೈನಲ್ ಎಕ್ಸಾಮ್ ಅಟೆಂಡ್ ಮಾಡುವಾಗ, ಇಂಟರ್ವ್ಯೂ ಅಟೆಂಡ್ ಮಾಡುವಾಗ, ಲವ್ ಪ್ರಪೋಸ್ ಮಾಡುವಾಗ, ಅಥವಾ ಅವರಿಂದ ಏನು ಉತ್ತರ ಬರುತ್ತೆ ಅಂತ ಕಾಯುವಾಗ ಆಂಗ್ಸೈಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಕೆಲವು ಸಲ ಆಂಗ್ಸೈಟಿ ಜಾಸ್ತಿ ಆದಾಗ ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳಿರುತ್ತೆ. ಗೀತಾ, ನಾನು ಕ್ಷಮಿಸ್ಬಿಡಮ್ಮ. ಇಲ್ಲದೇನೇನೋ ಮಾತಾಡಿ ನಿನ್ನ ಮನ್ಸಿಗೆ ನಾನು ತುಂಬ ನೋವು ಮಾಡಿಬಿಟ್ಟೆ ಅಲ್ವಾ? ಏನೂ ಆಗಿಲ್ಲ ಅಮ್ಮ. ಸ್ವಲ್ಪ ದಿನ ಮಗು 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 ಅಂತಾನೆ ಎಲ್ಲರೂ ಮಾತಾಡ್ತಿದ್ರು, ಕೇಳ್ತಿದ್ರು. ಆಮೇಲೆ ಮರ್ತೇ ಹೋದ್ರು. ಆಗ ಮತ್ತೆ ಅದ್ರ ಬಗ್ಗೆ ಮಾತಾಡಿದ್ದಕ್ಕೆ ಒಂಚೂರು ಬೇಜಾರಾದಂಗೆ ಆಯ್ತಷ್ಟೇ. ನೀನೇನು ತಲೆ ಕೆಡಿಸ್ಕೋಬೇಡ. ಏನು ಮಾಡೋಕ್ಕಾಗುತ್ತೆ ಗೀತಾ? ಪ್ರತಿಯೊಬ್ಬರಿಗೂ ತಮ್ಮ ಮಕ್ಕಳ ಮೇಲೆ ಒಂದು ಆಸೆನೇ ಇರುತ್ತೆ. ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ವಿದ್ಯಾವಂತರನ್ನಾಗಿ ಮಾಡಬೇಕು, ಅವ್ರಿಗೊಂದು ಒಳ್ಳೆ ಕೆಲಸ ಕೊಡಿಸ್ಬೇಕು, ಆಮೇಲೆ ಮದುವೆ ಮಾಡಬೇಕು, ಅವ್ರ ಮಕ್ಕಳು ಮರಿ ಆಗಬೇಕು. ಇದೆಲ್ಲ ಈಗ ನಾವು ಮಾಡ್ಕೊಂಡು ಬಂದಿರೋ ಸಂಪ್ರದಾಯ ಅಲ್ಲ, ನಮ್ಮ ಹಿರಿಯರ ಕಾಲದಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಕಣೆ. ಗಂಡ ಹೆಂಡ್ತಿನೇ ಮಕ್ಕಳು ಬೇಡ ಅಂತ ನಿರ್ಧಾರ ಮಾಡಿದ್ಮೇಲೆ ಹಾಗೆ ಮಾಡಿ ಹೀಗೆ ಮಾಡಿ ಮಕ್ಕಳಾಗತ್ತೆ ಅಂತ ಹೇಳೋದೆಷ್ಟು ಸರಿ ಹೇಳು? ಉದ್ದೇಶ ಕೊಡ್ಬೋದು, ಆದರೆ ಅವ್ರ ನಿರ್ಧಾರಕ್ಕೆ ಯಾರೂ ಬೆಲೆ ಕೊಡಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಮಕ್ಕಳು ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಅರ್ಥನೇ ಆಗಿಲ್ಲ, ಗೊತ್ತಾ? ಒಟ್ಟಿನಲ್ಲಿ ತಮಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಆ ಮಕ್ಕಳನ್ನ ಬೆಳೆಸಿ ಅವ್ರ ಜವಾಬ್ದಾರಿ ಎಲ್ಲ ತಾವು ತಗೋಬೇಕು, ಇದಿಷ್ಟೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಿಜವಾಗ್ಲೂ ಮಕ್ಕಳು ಯಾಕೆ ಬೇಕು ಗೊತ್ತಾ ಗೀತಾ? ಗಂಡ ಹೆಂಡತಿ ಮದುವೆ ಆದ ಹೊಸದ್ರಲ್ಲಿ ಅದೆಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತಾರೆ, ಜಗತ್ತೆಲ್ಲ ತಮ್ಮದೇ ಅನ್ಕೊಂಡಿರ್ತಾರೆ, ಒಬ್ಬರನ್ನೊಬ್ರು ಬಿಟ್ಟು ಬದುಕಕ್ಕೆ ಸಾಧ್ಯನೇ ಇಲ್ಲ ಅನ್ಕೊಂಡಿರ್ತಾರೆ. ಆದರೆ 1-2-3 ವರ್ಷ ಆಗ್ತಿದ್ದಾಗೆ ಆ ಉತ್ಸಾಹ ಎಲ್ಲ ಕಡಿಮೆ ಆಗೋಗುತ್ತೆ. ನನಗೂ ಮದುವೆ ಆಗಿ 3 ವರ್ಷ ಆಗ್ತಾ ಬಂತಮ್ಮ. ಇಲ್ಲಿ ತನಕ ನನಗೆ ಯಾವತ್ತೂ ಹಾಗೆ ಅನಿಸಿಲ್ಲ. ಅವ್ರ ಪ್ರೀತಿ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಅಂತೂ ಆಗಿಲ್ಲ. ನಿಜವಾಗ್ಲೂ ಹಾಗೆ ಅನ್ನಿಸ್ತೇ ಇದ್ರು ಸಮಯ ಹೋಗ್ತಾ ಹೋಗ್ತಾ ಎಲ್ಲೋ ಒಂದ್ ಕಡೆ ಆ ಭಾವನೆ ಬರೋ ಸಹಜ ಗಣೆ. ಒಬ್ರಿಗೊಬ್ರು ತಮಗೆ ಪರಸ್ಪರ ಸಮಯ ಕೊಡಕ್ ಆಗ್ತಾ ಇಲ್ಲ, ನಾವಿಬ್ರು ದೂರ ಆಗ್ತಾ ಇದೀವಿ ಅಂತ ಅನ್ಸೋದು ಸಹಜ. ನನ್ನ ಗಂಡ ನನ್ನನ್ನು ಮೊದ್ಲಿನ ಥರ ಪ್ರೀತಿಸ್ತಾ ಇಲ್ಲ, ನನ್ನ ಹೆಂಡತಿ ನನ್ನನ್ನು ಮೊದ್ಲಿನ ಥರ ನೋಡ್ಕೊಳ್ತಾ ಇಲ್ಲ ಅನ್ನೋದು ಶುರುವಾಗ್ಬಿಡತ್ತೆ. ಅದನ್ನ ನೇರವಾಗಿ ಮಾತಾಡಿ ಸರಿ ಮಾಡ್ಕೊಳ್ಳೋದ್ರ ಬದಲು ಒಳಗೆ ಇಟ್ಕೊಂಡು ಕೊರಗ್ತೀವಿ. ಆಗ್ಲೇ ಕಣೆ ಸಂಬಂಧ ಅನ್ನೋದು ಹಾಳಾಗೋದು, ಗಂಡ ಹೆಂಡತಿ ದೂರ ಆಗೋದು.
ಅಂಥ ಸಮಯದಲ್ಲಿ ಸಂಸಾರನ ಒಂದು ಮಾಡೋದು ಯಾರು ಗೊತ್ತಾ? ಮಕ್ಕಳು ಕಣೆ. ಅಲ್ಲ ಸರ್, ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟೊಂದು ಪ್ರಾಬ್ಲಮ್ ಹೇಗೆ ಬರುತ್ತೆ? ಮೋರೋವರ್ ಶಿ ಈಸ್ ಸೋ ಫಿಸಿಕಲಿ ಫಿಟ್. ಫಿಸಿಕಲಿ ಫಿಟ್ ಆಗಿದ್ರೆ ಮಾತ್ರ ಸಾಲದು, ಮೆಂಟಲಿ ಕೂಡ ಫಿಟ್ ಆಗಿರಬೇಕು. ನನ್ನ ಫ್ರೆಂಡ್ ಮಗ ಒಬ್ಬ 35 ವರ್ಷ ಅಷ್ಟೇ, ಅವನಿಗೆ ಎಕ್ಸಸೈಸ್ ಮಾಡ್ತಿದ್ದ, ಫಿಟ್ ಆಗಿದ್ದ, ಯಾವುದೇ ದುರಭ್ಯಾಸಗಳಿರಲಿಲ್ಲ. ಆದರೂ ಕಾರ್ಡಿಯಕ್ ಅರೆಸ್ಟ್. ಹಿ ಈಸ್ ನೋ ಮೋರ್. ಕಾರಣ ಏನು ಅಂದರೆ ಈಗಿನ ಯಂಗ್ಸ್ಟರ್ಸ್ ಇರೋದು ಒಂದೇ, ಸ್ಟ್ರೆಸ್, ಮಾನಸಿಕ ಒತ್ತಡ. ಬೇಗ ಬೇಗ ಸಕ್ಸಸ್ಫುಲ್ ಆಗಬೇಕು, ಬೇಗ ಶ್ರೀಮಂತರಾಗಬೇಕು ಅನ್ನೋ ಆತರದಲ್ಲಿ 24 ಗಂಟೆನೂ ದುಡಿತಾರೆ. ಅದ್ರ ಜೊತೆಗೆ ಹೊಗಳಿಸ್ಕೋಬೇಕು ಬೇರೆಯವರಿಂದ ಅಂತ ಫೇಸ್ಬುಕ್ಗೆ, ವಾಟ್ಸಪ್ಗೆ, ಇನ್ಸ್ಟಾಗ್ರಾಮ್ಗೆ ಇದಕ್ಕೆಲ್ಲನೂ ಅಪ್ಲೋಡ್ ಮಾಡ್ತಾರೆ. ಯಾರು ಅವ್ರನ್ನ ಹೊಗಳಿಲ್ಲ ಅಂದರೆ ಸಾಕು, ಅದು ಒಂದು ರೀತಿ ಸ್ಟ್ರೆಸ್ಸು, ಆಂಗ್ಸೈಟಿ ಎಲ್ಲ. ಆದರೆ ನಮ್ಮ ಒಂದನ್ನ ಎಲ್ಲರೂ ಇಷ್ಟಪಡ್ತಾರೆ. ಅವಳ ಕರಿಯರ್ ಕೂಡ ಚೆನ್ನಾಗಿದೆ, ಅವಳಿಗೆ ಯಾವುದೇ ಯೋಚನೆ ಕೂಡ ಇಲ್ಲ, ಪ್ರೆಷರ್ ಕೂಡ ಇಲ್ಲ. ಆದರೂ ಯಾಕೆ ಹೀಗಾಯ್ತು? ಸರ್, ಸೋನಾಲಿ ಅವ್ರಿಗೆ ನೀವು ಹೇಳಿರೋರಾಗಿ ಏನೂ ಆಗಿಲ್ಲ ತಾನೆ, ಜಸ್ಟ್ ಅನ್ಕಾನ್ಷಿಯಸ್ ಆಗಿದೆ. ಅದಕ್ಕೆ ಯಾಕೆ ಅಷ್ಟೊಂದು ಭಯ ಪಡಬೇಕು? ಇಶಿ ಓಕೆನಾ? ರೆಸ್ಟ್ ಮಾಡಲಿ ಅಂತ ನಾನೇ ಸೆಡಿಟಿವ್ ಕೊಟ್ಟಿದ್ದೀನಿ. ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ, ಬಟ್ ಶಿ ಈಸ್ ಇನ್ ಡೇಂಜರ್ ಕಂಡೀಷನ್. ಅವಳು ಅನ್ಕಾನ್ಷಿಯಸ್ ಆಗಿ ಬಿದ್ದಿರೋದಕ್ಕೆ ನೀವೆಲ್ಲ ಸಮಾಧಾನ ಮಾಡ್ಕೋಬೇಕು. ಈಗ ಅವಳಿಗಾಗಿರೋ ಆಂಗ್ಸೈಟಿ ಅಟ್ಯಾಕ್ ಲೆವೆಲ್ಗೆ ಬೇರೆ ಪ್ರಾಬ್ಲಮ್ಮೇ ಆಗಬೇಕಾಗಿತ್ತು. ಈಗ ಅವಳು ಇದರಿಂದ ಹೊರಗೆ ಬಂದು ಹುಷಾರಾಗಿ ಮೊದಲಿನ ಥರ ನಾರ್ಮಲ್ ಆಗಿರಬೇಕು ಅಂದರೆ ನಾವೆಲ್ಲ ಏನು ಮಾಡಬೇಕು ಹೇಳಿ? ಅವಳು 6 ವರ್ಷದವಳು ಇದ್ದಾಗಿನಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಅವ್ರ ತಂದೆ ನನ್ನ ಕ್ಲೋಸ್ ಫ್ರೆಂಡ್. ಅವಳ ಮೈಂಡ್ ಸೆಟ್ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ಸ್ವಲ್ಪ ವೀಕ್ ಹಾರ್ಟೆಡ್, ಸಣ್ಣ ಸಣ್ಣ ವಿಷಯನೆಲ್ಲ ದೊಡ್ಡದಾಗಿ ತಗೋತಾಳೆ. ಅವಳು ಅಂದ್ಕೊಂಡಿದ್ದೆಲ್ಲ ನಡಿಬೇಕು, ಎಲ್ಲರೂ ಅವಳು ಅಂದ್ಕೊಂಡ ಹಾಗೆ ನಡಿಬೇಕು. ಅವಳ ಆಸೆಗೆ, ಅವಳ ಇಷ್ಟಕ್ಕೆ ಯಾರಾದ್ರೂ ವಿರುದ್ಧವಾಗಿ ನಡ್ಕೊಂಡ್ರೆ ಅವಳು ಕೈಲಿ ತಡ್ಕೊಳಕ್ಕೆ ಆಗೋದೇ ಇಲ್ಲ. ಗಂಡ ಹೆಂಡತಿ ಮಧ್ಯೆ ಮರೆ ಆಗ್ತಾ ಇರೋ ಪ್ರೀತಿನ ಚಿಗುರಿಸೋದೆ ಮಕ್ಕಳು ಕಣೆ. ಜೀವನಕ್ಕೆ ಹೊಸ ಉತ್ಸಾಹ, ಆಸಕ್ತಿ ತುಂಬೋದು ಕೂಡ ಆ ಮಕ್ಕಳೇ. ಗಂಡ ನನ್ನನ್ನು ಮೊದಲಿನ ಥರ ಪ್ರೀತಿ ಮಾಡ್ತಾ ಇಲ್ಲ ಅನ್ನೋ ಹೆಂಡತಿ ಮೊದಲಿನ ಥರ ನನ್ನನ್ನು ನೋಡ್ಕೊಳ್ತಾ ಇರೋ ಅನ್ನೋ ಗಂಡ, ಈ ಎಲ್ಲ ದೂರುಗಳನ್ನ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಆ ಗಂಡ ಹೆಂಡತಿ ಮರ್ತು ಬಿಡ್ತಾರೆ. ಒಂದು ಮಗುವಿನ ತಂದೆ ಆಗಿದ ತಕ್ಷಣ ನನಗೆ ತಂದೆ ಸ್ಥಾನ ಸಿಕ್ತಲ್ಲ, ಆ ಪಟ್ಟ ಸಿಕ್ತಲ್ಲ ಅನ್ನೋ ತೃಪ್ತಿ ಗಂಡನ್ಗೆ.
ತಾಯಿಯಾಗೋ ಭಾಗ್ಯ ನನಗೆ ಸಿಕ್ತಲ್ಲ ಅನ್ನೋ ತೃಪ್ತಿ ಹೆಂಡತಿಗೆ. ನೋಡು, ಅದೇ ಕಣೆ ಆ ಸಂಬಂಧನೇ ಅವರಿಬ್ಬರನ್ನ ಮತ್ತಷ್ಟು ಹತ್ರ ತರೋದು, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಪ್ರೀತಿ ಜಾಸ್ತಿ ಆಗೋದು. ಆ ಕಾರಣಕ್ಕೆ ಮಕ್ಕಳು ಬೇಕು ಗೀತಾ. ನೀನು ಹೇಳ್ತಿರೋದು ಬೇರೆಯವ್ರ ವಿಷಯದಲ್ಲಿ ನಿಜ ಆಗ್ಬೋದಮ್ಮ, ಆದರೆ ನನ್ನ ವಿಷಯದಲ್ಲಿ ನಿಜ ಆಗಲ್ಲ ಬಿಡು. ಒಂದು ವೇಳೆ ನಮ್ಮಿಬ್ಬರ ಮಧ್ಯೆ ಸಮಸ್ಯೆ ಬಂತು ಅಂತ ಇಟ್ಕೋ, ನಾವಿಬ್ಬರೇ ಮಾತಾಡಿ ಸರಿ ಮಾಡ್ಕೋತೀವಿ. ಗುಂಡಮ್ಮ, ಅದು ಹಾಗಲ್ಲ. ಅತ್ತೆ ಹೇಳ್ತಿರೋ ಮಾತಲ್ಲೂ ಅರ್ಥ ಇದೆ ಅಲ್ವಾ? ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ, ಯಾವಾಗ ಹೇಗೆ ಬೇಕಾದರೂ ಬದಲಾಗ್ಬೋದಲ್ವಾ? ಈಗ ನಾನು ನಿಮ್ಮಣ್ಣನ್ನೇ ತಗೋ, ಎಷ್ಟು ಜಗಳ ಮಾಡ್ತೀವಿ, ಕಿತ್ತಾಡ್ತೀವಿ, ಮಾತು ಬಿಟ್ಬಿಡ್ತೀವಿ. ಆದರೆ ನಿಧಿ ಮುಖ ನೋಡ್ತಾ ಇದ್ದಾಗೆ ಎಲ್ಲ ಮರ್ತು ಹೋಗುತ್ತೆ. ಒಂದು ವೇಳೆ ಅವ್ರು ಮಾತಾಡಿಸ್ದೆ ಇನ್ನೂ ಮುನಿಸ್ಕೊಂಡಿದ್ರು ನಾನೇ ಹೋಗಿ ಬಲವಂತವಾಗಿ ಮಾತಾಡಿಸ್ತೀನಿ. ನೀನೀಗ ಲಕ್ಕಿ ಜೊತೆ ಖುಷಿಯಾಗಿರ್ಬೋದು, ಆದರೆ ಸಮಯ ಕಳೀತಾ ಕಳೀತಾ ಯಾವುದೇ ಸಂಬಂಧ ಆದರೂ ಕ್ಷೀಣಿಸತ್ತೆ ಕಣೆ. ಹಾಗಾಗ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು. ನಾವು ಬದುಕೋದಕ್ಕೆ ಒಂದು ಉದ್ದೇಶ ಇರಬೇಕು ಕಣೆ ಗುಂಡಮ್ಮ. ಎಷ್ಟೇ ಪ್ರೀತಿ ಇದ್ರೂ ಕಾಲ ಕಳೀತಾ ಕಳೀತಾ ಕಡಿಮೆ ಆಗ್ಬಿಡತ್ತೆ. ನೀವು ಹೇಳ್ತಿರೋದು, ಅಮ್ಮ ಹೇಳ್ತಿರೋದು ಎಲ್ಲ ಸರಿಯಾಗಿದೆ. ಅದಕ್ಕೆ ನನಗೆಲ್ಲ ಅರ್ಥ ಆಗ್ತಿದೆ. ಆದರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ನಾನು ಏನು ಮಾಡೋದಕ್ಕಾಗೋದಿಲ್ಲ. ಜೀವನ ಹೇಗೆ ನಡೆಸ್ಕೊಂಡು ಹೋಗ್ತಿದ್ಯೋ ಹಾಗೆ ನಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೆ. ಎಲ್ಲಿ ಹೋದ ಇವನು? ಇನ್ನೂ ಫೋನ್ ಮಾಡಲಿಲ್ಲ. ಅವನು ಮನೆ ಸಿಕ್ಕಿದೆಯೋ ಇಲ್ವೋ, ಅಷ್ಟೇನು ನಡೀತಿದೆ ಏನು ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ತಿಲ್ವಲ್ಲ. ಹೇಳಿ ಮೇಡಮ್. ಎಲ್ಲಿದ್ಯಾ? ಯಾಕೆ ಇಷ್ಟೊತ್ತಾದರೂ ಫೋನ್ ಮಾಡಲಿಲ್ಲ? ಮೇಡಮ್, ಸೊನಾಲಿ ಮನೆ ಹುಡುಕ್ತಾ ಇದ್ದೀನಿ. ಇಡೀ ಏರಿಯಾ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾಯಿಲ್ಲ ಮೇಡಮ್. ಈಗ ಅದು ಯಾರು ಅಡ್ರೆಸ್ ಹೇಳಿದ್ರು, ಅಲ್ಲಿ ಬಂದು ನೋಡಿದ್ರೆ ಬರೀ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳೇ ಇದೆ ಮೇಡಮ್. ಅವ್ರ ಮನೆ ಯಾವುದು ಅಂತಲೇ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಹುಡುಕು. ಲಕ್ಕಿ ಏನಕ್ಕೆ ಹೋಗಿದ್ದಾನೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಆಗ ನಮಗೇನಾದರೂ ಪ್ರೂಫ್ ಸಿಗುತ್ತೆ. ಇರಿ ಮೇಡಮ್, ನಾನು ಹುಡುಕ್ತಾ ಇದ್ದೀನಿ. ಸಿಕ್ಕಿದ ತಕ್ಷಣ ನಿಮಗೆ ಕಾಲ್ ಮಾಡ್ತೀನಿ. ಹೌದು, ಅವಳಿಗೆ ಇಷ್ಟ ಇಲ್ಲ ಅಂದರೂ ನಾನು ಇಂಡಸ್ಟ್ರಿ ಕರ್ಕೊಂಬಂದಿದ್ದಕ್ಕೆ ಅವಳಿಗೆ ಈಗಲೂ ನನ್ನ ಮೇಲೆ ಕೋಪ ಇದೆ. ಎಕ್ಸಾಕ್ಟ್ಲಿ, ನಾನು ಇದನ್ನೇ ಹೇಳ್ತಿರೋದು. ಅವಳು ಸಣ್ಣ ಸಣ್ಣ ವಿಷಯನೆಲ್ಲ ಮನಸ್ಸಲ್ಲಿ ಇಟ್ಕೋತಾಳೆ. ಆಗಿದ್ದಾಯ್ತು ಹೋದ್ರೋಗ್ಲಿ ಅಂತ ಬಿಟ್ಬಿಡೋ ಕ್ಯಾರೆಕ್ಟ್ರೇ ಅಲ್ಲ. ಅದನ್ನು ಮರೆಯೋದು ಇಲ್ಲ, ಅದನ್ನು ಬಿಟ್ಟು ಮುಂದಕ್ಕೆ ಹೋಗೋದು ಇಲ್ಲ. ಅವಳನ್ನು ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಅವಳಿಗೆ ಕೋಪ ಬರೋ ಹಾಗೆ, ಅವಳು ಅಪ್ಸೆಟ್ ಆಗೋ ಹಾಗೆ ಯಾರು ನಡ್ಕೋ. ಅವಳಿಗೆ ಪ್ರೆಷರ್ ಕೊಡುವಂಥ ವಿಷಯ ಆಗಲಿ, ಅವಳಿಗೆ ಗಾಬರಿ ಆಗುವಂಥ ವಿಷಯ ಆಗಲಿ ಯಾರೂ ಹೇಳಬೇಡಿ. ಯಾರು ಹೇಳಬೇಡಿ. ಇನ್ನೊಂದು ಮುಖ್ಯವಾದ ವಿಷಯ, ಶಿ ಕಾಂಟ್ ಟೇಕ್ ಎನಿ ರಿಜೆಕ್ಷನ್ಸ್. ಅವಳು ಹೇಳಿದ್ದಕ್ಕೆ ಯಾರೂ ಕೂಡ ನೋ ಅನ್ನಬಾರ್ದು.
ಅವಳು ಏನು ಹೇಳ್ತಾಳೋ ಹಾಗೆ ಮಾಡಬೇಕು, ಹಾಗೆ ನಡ್ಕೋಬೇಕು. ಅದೆಲ್ಲ ಗೊತ್ತಿರೋದೇ ಅಲ್ವಾ ಅಂಕಲ್. ಅದಕ್ಕೇನೆ ಅವಳಿಗೆ ಇಷ್ಟಕ್ಕೆ ವಿರುದ್ಧವಾಗಿ ಏನೂ ಮಾಡೋದಿಲ್ಲ ಈ ಮನೆಯಲ್ಲಿ. ಸಣ್ಣ ಸಣ್ಣ ವಿಷಯದಲ್ಲೂ ಅವಳಿಗೆ ಏನು ಬೇಕೋ ಅದನ್ನೇ ಮಾಡ್ತೀವಿ ನಾವು. ಅವಳಿಗೆ ಹೇಗೆ ಬೇಕೋ ಹಾಗೆ ಇರಲಿ ಅಂತ ಬಿಟ್ಬಿಟ್ಟಿದ್ದೀವಿ ನಾವು. ಅವಳಿಗೆ ಯಾವುದೇ ವಿಚಾರದಲ್ಲಿ ನಾವು ಇಂಪೋಸ್ ಕೂಡ ಮಾಡ್ತಾ ಇಲ್ಲ, ಅಪೋಸ್ ಕೂಡ ಮಾಡ್ತಾ ಇಲ್ಲ. ಅಷ್ಟೇ ಯಾಕೆ, ಇವತ್ತು ಬೆಳಿಗ್ಗೆ ಕೂಡ ಚೆನ್ನಾಗೇ ಇದ್ಲು ಅವಳು. ಅವಳಿಗೆ ಲಕ್ಕಿ ಜೊತೆ ಫ್ರೆಂಡ್ಶಿಪ್ ಆದಮೇಲೆ ತುಂಬ ಖುಷಿಯಾಗಿದ್ದಾಳೆ. ಮೊದಲಿನ ಥರ ಇಲ್ಲ. ಆ ಮೊದಲಿದ್ದ ಕೋಪ, ಹಠ ಎಲ್ಲ ಕಡಿಮೆ ಮಾಡ್ಕೊಂಡಿದ್ದಾಳೆ. ಅವಳಿಗೆ ಟೆನ್ಷನ್ ಮಾಡ್ಕೊಳ್ಳೋ ಅಂಥ ವಿಷಯ ಏನೂ ಇಲ್ಲ. ಬೇಕಾದರೆ ಲಕ್ಕಿನ ಕೇಳಿ, ಅಲ್ವಾ ಲಕ್ಕಿ? ಹೌದು. ಅವಳ ತಲೆಯಲ್ಲಿ ಯಾವುದೋ ವಿಷಯ ಕೊರಿತಾ ಇದೆ. ಅದೇನು ಅಂತ ತಿಳ್ಕೊಂಡು ಸಾರ್ಟ್ ಔಟ್ ಮಾಡಬೇಕು. ಆಗ ಅವಳು ನಾರ್ಮಲ್ ಆಗ್ತಾಳೆ. ನೀವು ನನ್ನ ನೋಡ್ಕೊಳ್ಳೋ ರೀತಿ ಆ್ಯಂಡ್ ನನ್ನ ಪ್ರಾಬ್ಲಮ್ಸ್ಗಳಿಗೆಲ್ಲ ರಿಯಾಕ್ಟ್ ಮಾಡೋದು ನಂಗೆ ತುಂಬ ಇಷ್ಟ. ನಿಮ್ಮ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ನಾನು ಕಂಪ್ಲೀಟಾಗಿ ನಿಮ್ಗೆ ಸರೆಂಡರ್ ಆಗಿದ್ದೀನಿ. ಈಚ್ ಟೈಮ್ ಐ ಮೀಟ್ ಯು ನಿಮ್ಮ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ನಾವು ನನಗೆ ನಿಮ್ಮನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ. ಐ ಕ್ಯಾನ್ ಲಿವ್ ವಿತೌಟ್ ಯು. ಇನ್ ಕೇಸ್ ನೀವೇನಾದರೂ ನೋ ಅಂತ ಹೇಳಿದ್ರೆ ಇಷ್ಟೊಂದು ನಿರಾಸೆ ಆಗೋ ಅಗತ್ಯ ಇಲ್ಲ ಮಗು. ಏನೋ ಒಂದು ಸಣ್ಣ ತಪ್ಪಾಗೋಗಿದೆ ಹಾಗಂತ ಈ ಥರ ಕೂತ್ಕೊಳ್ಳೋಕ್ಕಾಗತ್ತಾ? ಈಗ ವಿಜ್ಞಾನ ತುಂಬ ಮುಂದುವರೆದಿದೆ. ಡಾಕ್ಟ್ರುಗಳು ಏನೇನೋ ಸಂಶೋಧನೆ ಮಾಡಿ ಚಮತ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ತಪ್ಪನ್ನ ಸರಿ ಮಾಡೋಕ್ಕಾಗಲ್ವಾ ಹೇಳು? ಬೇರೆ ಡಾಕ್ಟ್ರನ್ನ ಹುಡುಕಿ ಬೇರೆ ಏನಾದರೂ ದಾರಿ ಇದೆಯಾ ಅಂತ ಕೇಳಿ. ಈಗಿನ ಕಾಲದಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಮಗು. ಎಲ್ಲ ಥರ ಚೆಕಪ್ಪು ಮಾಡಿಸಾಯ್ತು, ಎಲ್ಲ ಡಾಕ್ಟರ್ಗಳನ್ನೂ ಕನ್ಸಲ್ಟ್ ಮಾಡಾಯ್ತು. ಎಲ್ಲರೂ ಹೇಳೋದೊಂದೇ, ನನಗೆ ಮಕ್ಕಳಾಗಲ್ಲ ಅಂತ. ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಅಮ್ಮ. ಹಾಗಲ್ಲ ಗೀತಾ, ಸುಮ್ಮನೆ ಎಲ್ಲದಕ್ಕೂ ಬೇಜಾರು ಮಾಡ್ಕೋಬೇಡ. ನನ್ನ ಮಾತು ಅತ್ತೆ ಲೈ ಗುಂಡಮ್ಮ, ಹೋಗೆ ಕೈಕಾಲು ತೊಳ್ಕೊಂಡು ಬಾ, ಊಟ ಮಾಡುವಂತೆ. ನಡಿ. ಏನೇ ಅವಳು ಎಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡು. ನೀವು ಹಾಗೆ ಇದ್ದೀರಾ, ಒಳ್ಳೆ ಸುಮ್ಮನೆ ಇರೋದು ಬಿಟ್ಟು. ಅಲ್ಲ ಕಣೆ ಅವಳ ಲೇ ಗುಂಡಮ್ಮ, ಗೀತಾ ಏನಾಗ್ತಿದೆ ಗೀತಾ ನಿಂಗೆ? ಯಾಕೋ ಸಡನ್ನಾಗಿ ತಲೆ ಸುತ್ತ ಬಂದಂಗೆ ಆಯ್ತಮ್ಮ. ಕಣ್ಣಿಗೆ ಕತ್ಲು, ಬಾಕರ್ಕೆ ಬಂದಂಗೆ ಆಗ್ತಿದೆ. ಎಷ್ಟು ಹೇಳ್ತೀನಿ ನಿಂಗೆ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡು ಅಂತ. ಆ ಕೆಲಸ ಈ ಕೆಲಸ ಅನ್ಕೊಂಡು ಓಡಾಡ್ತಿರ್ತೀಯ, ಅದಕ್ಕೆ ಹೀಗೆಲ್ಲ ಆಡೋದು. ಸ್ವಲ್ಪ ಹೊತ್ತು ಮಲ್ಕೋತೀಯಾ? ಇಲ್ಲ, ಒಂದು ಕೆಲಸ ಮಾಡೋಣ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಕಣೆ. ನಡಿ ಬಾ, ಎದ್ದೇಳು. ಹೇಳಮ್ಮ, ಎದ್ದೇಳು. ಯಾವಾಗ ಎಚ್ಚರ ಆಗುತ್ತೆ ಇವಳಿಗೆ? ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ, ರೆಸ್ಟ್ ಮಾಡಲಿ ಬಿಡಿ. ಇನ್ನು ಮುಂದೆ ಇವಳನ್ನ ಹೇಗೆ ನೋಡ್ಕೋಬೇಕಾಗತ್ತೆ? ಅವಳಿಗೆ ಇಷ್ಟ ಆಗೋರೆ ಅವಳ ಜೊತೆಲಿರಬೇಕು, ಅವಳಿಗೆ ಇಷ್ಟ ಆಗೋ ರೀತಿ ನಡ್ಕೋಬೇಕು. ಸ್ವಲ್ಪ ದಿನಗಳ ಮಟ್ಟಿಗೆ ಅವಳೊಬ್ಬಳೇ ಇರೋಕೆ ಬಿಡಬೇಡಿ, ಅವಳೊಬ್ಬಳನ್ನೇ ಎಲ್ಲೂ ಕಳಿಸ್ಬೇಡಿ.
ಸಾಧ್ಯವಾದರೆ ಶೂಟ್ಸ್ಗೂ ಕಳಿಸ್ಬೇಡಿ. ಸುಹಾಸ್, ಜರ್ನಿ ಕಾಲ್ ಮಾಡ್ಬಿಟ್ಟು ಹೇಳು, ಯಾವುದೇ ಶೂಟಿಂಗ್ ಇದ್ರೂ ಇನ್ನು 1 ಮಂತ್ ಯಾವ ಶೂಟಿಂಗ್ ಬರಲ್ಲ ಅಂತ ಕಾಲ್ ಶೀಟ್ನ ಮುಂದೆ ಹಾಕೋದಕ್ಕೆ ಹೇಳು. ಓಕೆ ಮಾ. ಹೌದು ಲಕ್ಕಿ, ನಮ್ಮ 1 ಗೀಗ್ ಆಗಿದೆ ಅಂತ ನಿಮಗೆ ನಾವು ಯಾರೂ ಹೇಳಲೇ ಇಲ್ಲ. ಅದು ಹೇಗೆ ಕರೆಕ್ಟ್ ಟೈಮಿಗೆ ಬಂದ್ರಿ? ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ, ಅಷ್ಟರಲ್ಲಿ ಇಷ್ಟೆಲ್ಲ ಆಗಿದೆ.